ಸಾಹಿತ್ಯಗಳ ಪ್ರೇಮಿಗಳಿಗೂ ಕವಿಗಳ ಪ್ರೇಮಿಗಳಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ ಎಳಿವನ್ನು ಬರ್ರೋ ಕನ್ನಡತಿಯರ ಎಳಿವನ್ನು ಬರ್ರೋ ಕನ್ನಡತಿಯರ ಕೈಯ ಹಚ್ಚಲಿ ಸಣ್ಣ ದೊಡ್ಡವರ ಹಿರಿಯರ ಭಕ್ತಿ ನಾಡಿನ ಮ್ಯಾಲೆ ಹಿರಿಯರ ಭಕ್ತಿ ನಾಡಿನ ಮ್ಯಾಲೆ ಮಾಡಿ ಇಟ್ಟರೋ ತೇರಿಗಾಲಿ ಎಳಿವನ್ನು ಬರ್ರೋ ಕನ್ನಡತಿಯರ ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನುವ ಮರ ಕಡ್ದ ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನುವ ಮರ ಕಡ್ದ ಜ್ಞಾನದ ಮಾತಿನ ಕಟ್ಟಿಗೆ ಕೆತ್ತಿ ಚಿತ್ತರ ತನದಲ್ಲಿ ಏನ್ ಚಂದ ಐತಿ ಎಳುವುದು ಬರೆಯೋ ಕನ್ನಡ ತೇರ ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಿಸಿ ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರ ಗಾಲಿ ತೇರಿಗೆ ತೊಡಿಸಿ ಒಂದಗೂಡಲಂತ ಎಲ್ಲರ ಮನಸ್ಸ ಒಂದಗೂಡಲಂತ ಎಲ್ಲರ ಮನಸ್ಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ ಎಳೆಕೊಂಡು ಬರೆಯೋ ಕನ್ನಡ ತೇರ ಜಾತಿ ಭೇದ ಎಲ್ಲನ್ನು ಮರ್ತ ಇನ್ನರ ನಾವು ಹಿಡಿಯುವುದು ಗುರುತ ಜಾತಿ ಭೇದ ಎಲ್ಲನ್ನು ಮರ್ತ ಇನ್ನರ ನಾವು ಹಿಡಿಯುವುದು ಗುರುತ ದೂರ ಯಾಕೆ ನೀವು ಸರಿದು ನಿಂತೀರಿ ದೂರ ಯಾಕೆ ನೀವು ಸರಿದು ನಿಂತೀರಿ ತೇರಿನ ಹಗ್ಗಕ್ಕ ಕೈಯ ಹಚ್ಚರಿ ಎಳೆದು ಬರೆಯೋ ಕನ್ನಡ ತೇರ ಎಳೆದು ಬರೆಯೋ ಕನ್ನಡ ತೇರ ತೇರ ಜಗ್ಗು ನೋಡಿ ಎಲ್ಲರೂ ಕೂಡಿ ತೇರ ಜಗ್ಗು ನೋಡಿ ಎಲ್ಲರೂ ಕೂಡಿ ಕನ್ನಡಮ್ಮಗೆ ಶರಣ ಮಾಡಿ ತೇರ ಜಗ್ಗು ನೋಡಿ ಎಲ್ಲರೂ ಕೂಡಿ ಕನ್ನಡಮ್ಮಗೆ ಶರಣ ಮಾಡಿ ಎಳೆದು ಬರೆಯೋ ಕನ್ನಡ ತೇರ ಎಳೆದು ಬರೆಯೋ ಕನ್ನಡ ತೇರ ಎಳೆದು ಬರೆಯೋ ಕನ್ನಡ ತೇರ ಎಳೆದು ಬರೆಯೋ ಕನ್ನಡ ತೇರ ಅಂತ ಹೇಳ್ತಾ ನಮ್ಮ ಹಿಂದಿನ ಎಲ್ಲ ವಿದ್ವಾಂಸರು ಸಾಹಿತ್ಯಗಳು ಈ ನಮ್ಮ ನಾಡನ್ನ ಒಳದ ಚಿತ್ರ ಆದಂತ ನಾಡನ್ನ ಒಂದು ಮಾಡಿದಂತ ಎಲ್ಲ ನಮ್ಮ ಹಿಂದಿನ ಕನ್ನಡದ ಬಳಗಕ್ಕೂ ಅವರು ಬರೆದಿಟ್ಟು ಬುಕ್ಕಳ ಇವತ್ತು ಬೆಳಕಿಗೆ ತಂದು ಎಲ್ಲರಿಗೂ ಓದಕ್ಕೆ ಹಚ್ಚಿದವರಿಗೂ ನಮ್ಮ ಕನ್ನಡದ ಶಬ್ದಗಳನ್ನ ನಾಡಿನ ತುಂಬ ಬಿತ್ತಿದಂತ ಕಲಾವಿದರಿಗೂ ಕವಿಗಳಿಗೂ ಎಷ್ಟು ಋಣ ತೀರ್ಸಕ್ಕಾಗುದಿಲ್ಲ. ಯಾಕಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ, ಜಾನಪದ ಅವರು ಅಂದ್ರೆ ಎಂಥವ್ರು ಅಂದ್ರೆ ಅವರು ಹುಲಿ ಹಾಡ. ಜಾನಪದ ಅಂದ್ರೆ ಹುಲಿ ಹಾಡ. ಆ ಹುಲಿ ಹಾಡ ಎಲ್ಲ ಹಿಂದಿರ್ತೈತಿ ಅಂದ್ರೆ ಯಾವ ಪಾತ್ರ ಹಿಂದಿದ್ರು ತೂತು ಬಿಡ್ತೈತಿ, ಯಾವ ಪಾತ್ರ ಹಿಂದಿದ್ರು ತೂತು ಬಿಡ್ತೈತಿ. ಆದ್ರೆ ಹುಲಿ ಹಾಡು ನಿಂದಿರ್ಬೇಕಾದ್ರೆ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ಯಾವ ಪಾತ್ರ ನಿಂದಿರಂಗಿಲ್ಲ. ಹಾಗೆ ನಮ್ಮ ಜಾನಪದದ ಸಾಹಿತ್ಯ ಉಳಿಬೇಕಂದ್ರೆ ಅದು ಯಾರ ಹತ್ತಿರ ಹೋಗ್ತೈತಿ ಅಂದ್ರೆ ನಿಸ್ವಾರ್ಥದಿಂದ ನಾಡ ಸೇವೆ ಮಾಡೋರು, ಜನರ ಸೇವೆ ಮಾಡೋರು, ನಿಸ್ವಾರ್ಥದಿಂದ ಯಾರು ಸಾಹಿತ್ಯ ಸೇವೆನ ಮಾಡ್ತಾರಲ್ಲ ಅದು ಅವ್ರ ಹತ್ತಿರ ಹೋಗ್ತದೆ, ಅದು ಅವ್ರ ಹತ್ತಿರ ಹೋಗ್ತದೆ. ಯಾಕಂದ್ರೆ ಜಾನಪದ ಅಂದ್ರೆ ಹುಲಿ ಹಾವಿಂದ ಹುಲಿ ಹಾವಿಂದ ನೋಡ್ಯಾರ ನಿಮ್ಗೆ ಗೊತ್ತಿರಲಿ. ಇಣಚಿ ಹಾಲಿಂದ ಜಾನಪದವ್ರು ಎಲ್ಲ ಹಾಲ ಕರಗಿರ್ತಾವ, ಎಲ್ಲ ಹಾಲುಗಳಿರ್ತಾವ. ಆದ್ರೆ ಇಣಚಿ ಹಾಲು ಮಾತ್ರ ಕರಗಿರ್ತದೆ. ಜಪ್ತೆ ಇಟ್ಕೊಂಡು ಇಣಚಿ ಹಾಲು ಕರಗಿರ್ತದೆ. ಹಂಗ ಎಲ್ಲ ಹೆಚ್ಚು ಹುಡುಕ್ಯಾರ, ಎಲ್ಲಾದ್ರೂ ಹುಡುಕ್ಯಾರ. ನೀರಾಗ ಮೇಡಿನ ಹೆಚ್ಚಿಸಿಕೆ ನಮ್ಮ ಜಾನಪದವ್ರು ಹುಡುಕ್ಯಾರ. ಆಕಾಶದಲ್ಲಿ ಚಿಕ್ಕಿ ಎಣಿಸ್ಯಾರ, ಹಾರು ಹಕ್ಕಿ ಪುಚ್ಚ ಎಣಿಸ್ಯಾರ. ಅಂತ ಜಾನಪದರು ಈ ನಾಡಿನ ತುಂಬಾ ದೊಡ್ಡ ಶಕ್ತಿಯನ್ನು ತಂದು ಹೋಗ್ಯಾರ. ಅವರು ನಮ್ಗೆ ಎಂತಾರು ಕೊಟ್ಟಾರಂದ್ರೆ ನೋಡಿ ಅಂತ ಬೆಳ್ಳಗಾಗಿ ಬೆಳ್ಳಿ ಕೂಡೋದು ಹಂದು ಒಳ್ಳಡಿ ಮೇಣ ಗರಿತಗದು, ಒಳ್ಳಡಿ ಮೇಣ ಗರಿತಗದ ಆಡವು ಗರ್ದಿಗಂಗೌಡ ಒಡಿಯಾಗ ತುಂಬಿದ ಒಡೆಯಾಗ ಕೊಂದ ಕಾಣುವುದೇನು ಬಂಗಾರ ದಿನಿಯ ಬಸವಣ್ಣ, ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ ತುರ್ಕ್ಯ ಹಟ್ಟದು ತುಂಬ ಬಸವ ಪಂಡಿನ ಹೂಡಿ ಶಿವನಂದಿನ ಹೂಡಿ ಪಾರ್ವತಿ ದೇವಿ ರಥವೇರಿ ಬರುವಾಗ ತನ್ನ
ಸದಾಶಿವ ಮದುವೆಗಳಾಗ್ಯಾನ ಶಿವರಾತ್ರಿಗೆ ಅಂತ ನಮ್ಮ ಹಂತಿಪ್ಪಂತ ಅವ್ರು ಹೇಳ್ತಾರೆ. ನಮ್ಮ ಹಂತಿಪ್ಪಂತ ಅವ್ರು ಹೇಳ್ತಾರೆ ಇವನ್ನೆಲ್ಲ ಕೆಳಕಿನ ಹೊಲದಾಗ ಅಡಗಿ ಬಿತ್ತವಣಿ ಯಾರು ನಡಕಟ್ಟಿನ ಹುಡುಗ ನಡ್ತಮ್ಮ ನಡಕಟ್ಟಿನ ಹುಡುಗ ನಡ್ತಮ್ಮನ ಮಣಿಯಾಗ ಅಡಕಟ್ಟಿನ ಹೋರಿ ಹವನ ಯಾಕೋ ಬಸುವ ಬೆಲ್ಲಕ್ಕೆ ನಡ್ತೇವೆ ಕಣಕದಲ್ಲ ಸಿಹಿ ಮಡ್ಕಲ್ಲಿ ಇವತ್ತು ಹುಲ್ಲಂದಿಗೋ ಸವಾಂಬ್ರಿ ಮತ್ತೆ ಹಂತಿ ಕಟ್ಟು ಹೊಡುವಾಗ ಹೇಳ್ತೀವಿ ಕೈತಾ ಕೈಯೋ ಗಂಧ ಹಚ್ಚಿ ಕೈಯೋ ಕಾತಾ ಕಾಲು ಗೆಜ್ಜಿ ಕಟ್ಟಿ ಕಾಲು ಕತ್ರಿ ಹೆಣ್ಣು ನೀನು ಕತ್ರಿ ಏನು ಮಾಡಿ ಮೂರು ಇರ್ತಿದಂತ ಹೋದ ನನ್ನ ಕಾಲಾಗಿ ಇಟ್ಟಿದ್ಯಾ ಜೀವದಿಂಡಿ ಹೆಣ್ಣ ನೀನು ದೀಪ ಏನು ಮಾಡಿದೆ ಆರಿಗೆ ಇರ್ತಂತ ಹೋದ ಮನೆಗೆ ಮ್ಯಾಲ ಇಟ್ಟಿದ್ಯಾ ಸಣ್ಣಗೇಡಿ ಹೆಣ್ಣ ನೀನು ಸುಣ್ಣ ಏನು ಮಾಡಿದೆ ಗಲ್ಲಿ ಹಲ್ಲ ಅಂತ ನಾನು ಬಾಯಾಗ ಹಾಕೊಂಡಿಟ್ಟಿದ್ಯಾ ಇವೆಲ್ಲ ಅವಾಗ ನಗ್ಸಾಕ ಬೆಳತಾನ ಹಂತಿ ಹೊಡಿಯಾಕ ಆ ಚಿಂತಿ ಮರಿಯಾಕ ನೋಡಿ ಎಂತವ್ರು ಹೇಳ್ಯಾರ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲಿ ಹಗೆ ಹಾಕಿ ಹಾಡ ನಮ್ಮಲ್ಲಿ ಹಗೆ ಹಾಕಿ ಅದೇ ಹುಡುಗ ಹರಿಶಾರ ತಂದು ಹಾಡುತ್ತವರು ಹಳ್ಳದ ದಂಡಿಲಿ ಲಕ್ಕಿಯಾಗಿನ ಹುಟ್ಟಿ ಲೆಕ್ಕಿಲ್ಲದ ಹಾಡು ನಮ್ಮಲ್ಲೇ ಲೆಕ್ಕಿಲ್ಲದ ಹಾಡು ನಮ್ಮಲ್ಲೇ ಇದೆ ಹುಡುಗ ಲೆಕ್ಕಳಿಗೆ ತಂದು ಬರ್ಕೋರು ಅಂತ ಹೇಳಿ ಅಂತ ಕುಂಡಿಯ ನೋಡಿ ಕುಂಡಿಯ ಕಾಲ ಉಳಿಯಾಗ ಹಾಕಿಕೊಂಡು ಕಂಡವರ ಕಾಲ ಗಂಡಮಗಳು ಗಂಡನ ಮನೆಗೆ ಹೋಗುವ ಮುಂದೆ ಹಾಗೆ ಹೇಳ್ಯಾರ ಕುಂಡಿಯ ಕಾಲ ಉಳಿಯಾಗ ಕಟ್ಟಿಕೊಂಡ ಕಂಡವರ ಕಾಲ ಹಿಡಿದವರಿಗೆ ಹುಡುಗಿ ಗಂಡನ ಮನೆಯ ಬಿಡುವುದಿಲ್ಲ ಅಂತ ಅದ್ಭುತ ಬಹಳ ಅದ್ಭುತ ಮಾತು ಮಾತಾಡ ಮತ್ತು ನನ್ನ ತಾಯಿಗಳು ಹತ್ತವ ಹೇಳ್ಯಾರ ಹೆಣ್ಣೊಂದು ಹಾಕ್ತೀನಿ ಬಣ್ಣದ ಗೌರಿನ ಅಣ್ಣನಿಗೆ ಹೆಂಗ ಕೊಡಲೇವ ನನ್ನ ಮಗಳ ಬೆಣ್ಣಿಲಿ ಬಿದ್ದ ತಮ್ಮಗ ದಾರಿ ಎರಡನೇ ಪಿಲ್ಲೆದ ಕಾಲಕ್ಕೆ ನೆಲ್ಲಕ್ಕೆ ಬರ್ತಾಳ ನೋಡಿ ಹೆಣ್ಣಾಳು ಗಂಡ ಮನೆಗೆ ಹೋಗು ಮುಂದ ಪಿಲ್ಲೆಗಾಗಿ ಕುಡಿಯಕ್ಕೆ ಹಾಕೊಂಡು ಹೋಗು ಮುಂದ ಪಿಲ್ಲೆದ ಕಾಲಕ್ಕೆ ನೆಲ್ಲಕ್ಕೆ ಬರ್ತಾಳ ನಿಲ್ಲಸ ತಮ್ಮ ನಿನಗುದ್ರಿ ನನ್ನ ಮಗಳ ಎಲ್ಲರಿಗೆ ಹೇಳಿ ಬರ್ತಾಳ ಅರಸನ ಮೇಯಾಕಿ ಸರ್ಪಣಿ ಕಾಲಕ್ಕೆ ಅರಸನ ಕೂಡ ಬರ್ತಾಳ ನನ್ನ ಮಗಳ ಮಗಳು ಒಳೆಯ ಬರೋ ಮುಂದ ತಾಯಿ ನೋಡಿ ಎತ್ತಿಟ್ಟು ಕೊಡುವಂತಾರೆ ಅಂತಾರ ಅರಸಿನ ಮೇಯಾಕಿ ಸರ್ಪಣಿ ಕಾಲಾಕಿ ಅರಸನ ಕೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವನ ಬಲಜೋಡ ಅದ್ಭುತದ ಶಕ್ತಿಯನ್ನ ಅವರೆಲ್ಲ ನಮ್ಮ ಜಾನಪದ ಕಟ್ತಿದ್ರು ಅಂದ್ರೆ ಇದೇ ನೋಡಿ ಯಮದಾರರು ಇಲ್ಲೇ ಜಾನಪದ ಮಾಡಿದ್ದ ಯಮದಾರರು ಹಿಡ್ಕೊಂಡ್ ಬಂದದ್ದು ಇಲ್ಲೇ ಸಾವಿತ್ರಿ ಕಟ್ಟಿದ್ದಿಲ್ಲೇ ಅವೆಲ್ಲ ನಮ್ಮ ಕಲಾವಿದರು ಆಗಿನ ಕಲಾವಿದರು ಎಂಥವ್ರಿದ್ರು ಅಂದ್ರೆ ಭಕ್ತ ಮಾರ್ಕಂಡಿ ಅಂತ ನೋಡ್ಬೇಕು ಅವ್ರು ಹೆಂಗ್ ನೋಡುವಂತ ನೋಡ್ಬೇಕು ಹೇಮರೆಡ್ಡಿ ಮಲ್ಲಮ್ಮ ಲೇಖ ಒಳಗೆ ಬರುವಂತ ಜಾನಪದ ಮಾಡಿ ಇಡೇ ನಾಟಕ ಕತ್ತಲು ಬಿಟ್ಟು ತೀಸು ಪರಮಾತ್ಮ ಬಂದೇನು ಅಂತ ಹೇಳ್ತಿದ್ರು ನಮ್ಮ ಜಾನಪದವ್ರ ಶಕ್ತಿ ಎಂತಾದ್ರು ಅಂದ್ರೆ ಈ ಆಕಾಶ ಭೂಮಿ ಎಷ್ಟು ಎತ್ತರ ಐತಲ್ಲ ಇದು ಎಷ್ಟು ಅಗಲ ಐತಲ್ಲ ಇಷ್ಟು ದ್ವಾರ ನಮ್ಮ ಜಾನಪದವ್ರ ಶಕ್ತಿ ಯಾಕಂದ್ರೆ ಅವ್ರು ಬಹಳ ಅದ್ಭುತ ಯಾಕಂದ್ರೆ ಈಗ ನಾವೇನ ಸ್ವಲ್ಪ ಏನೋ ಮಾಡ್ಕೊಂಡೇವು ಅವ್ರು ನಾವು ವಿಷಾನ್ಯ ಕೂಡ ದೊಡ್ಡವರ್ತೇವೆ ಈಗೆಲ್ಲ ಒಂದಿದೆ ಮೊಬೈಲ್ದಾಗ ಬಂದ ಕಾಲ ಎಂತಾದಿ ಕಲಿಕಾಲ ಎಲ್ಲರ ಕಾಲ ಅಂತವ್ರ ಮ್ಯಾಲ ಎಲ್ಲರ ಕೈಯಾಗ ಬಂದಕ್ಕೆ ಮೊಬೈಲ ಎಲ್ಲರೂ ಮಾತಾಡ್ತಾರೆ ನಾವು ಬರೋಲ್ಲ ಈ ಕಾಲ ಇದು ಜಾಲದಲ್ಲಿ ನಾವು ಒಂದು ಹಾಡ ಬಿಡ್ತೀವಿ ಸಿದ್ದಪ್ಪ ಬಿದ್ರಿ ಜಾನಪದ ಜವಾರಿ ಅಂತ ನೀವು ಒಂದು ಹಾಡ ಬಿಡ್ತೀವಿ ಮಾಡಿ ಆ ಹಾಡು ಎಂತಂದ್ರೆ ಎಂತ ಅಕ್ಕನೋತು ಕಾಲ ಎಂತದು ಬಂತು ಎಂತ ಅಕ್ಕನೋತು ಕಾಲ ಎಂತದು ಬಂತು ಮೈ ಮುರಿದ ದುಡಿಯೋರೀಗ ಭೂಮಿಯಾಗಿಲ್ಲಗಾತು ಹರಾಮ್ ತಿಂದದ್ದು ಮಂದಿ ಪೂರ ಹೆಚ್ಚಿಗಾದ್ರು ದೇವರಂತ ತಿಳ್ಕೊಂಡು ಅವರು ದೆವ್ವಾಗಿ ಬಿಟ್ರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿಗಿಟ್ಟ ಹೊಂಟ್ರು ಧರ್ಮದ ನ್ಯಾಯ ಹೇಳು ಹಿರಿಯ ಮರ್ಯಾದಿಲ್ಲಂಗಾತು ಸುಳ್ಳು ಹೇಳಿ ಸುಲಿಗೆ ಮಾಡಲು ಬಾಸಿಗೆ ಬಾಲ ಬಂತು ಎಂತ ಅಕ್ಕಲೋತು ಕಾಲ ಎಂತ ಬಂತು ಕಣಕದ ನೀರು ಹೊಡೆದ ರಾಶಿ ಮಾಡುವುದು ನೈದಾರ ಮಿಷದಾಗ ರಾಶಿ ಮಾಡು ಬಂತು ಎಂತ ಅಕ್ಕಲೋತು ಕಾಲ ಎಂತ ಬಂತು ಮೈ ತುಂಬ ಅರಿವಿ ಕೊಟ್ಟ ಸಿನಿಮಾ ಮಾಡೋರಾದ್ರು ಅರ್ಧ ಅರಿವಿ ಕೊಟ್ಟ ಬದ್ಲೆ ಕುಡಿಯೋರು ಬಂತು ಧರ್ಮದ ನ್ಯಾಯ ಹೇಳು ಹಿರಿಯ ಮರ್ಯಾದಿಲ್ಲಗಾತು ಸುಳ್ಳು ಹೇಳಿ ಸುಲಿಗೆ ಮಾಡಲು ಬಾಸಿಗೆ ಬಾಲ ಬಂತು ಗಂಡುಳ್ಳ ಗರ್ತಿಗೆ ಮರ್ಯಾದಿಲ್ಲಗಾತು ದೇವದಾಸಿ ಮಣಿಯಾಗ ದೇವರ ಹೇಳೋದು ಹೇಳಿತ್ತು ಎಂತ ಆಕಾರೋತು ಕಾಲ ಎಂತ ಬಂತು ಅಂತಾದ ಹೋಗಿ ಇಂತಾದ ಬಂತು ಇಂತಾದ ಹಾಲು ಜ್ಞಾನ ಮುಂದೆ ಏನು ಆಯಿತು ಬೀಳಿ ಬಿದ್ರಿಸಿದ್ದ ಪಂಡ ಕಷ್ಟ ಬಾರ ನೀಡಿತು ಗರ್ಸಿನಾಗ
ಕೆಳ ಹಿಡಿಲಿಲ್ಲ, ಮಾಡಿದ ತೊಳಿಲಿಲ್ಲ, ನಾನು ಗಂಡ ನಡೆಯಲಿ ನನಗೆ ತಿಳಿಲಿಲ್ಲ. ಮತ್ತೆ ಇವಳು ಗಂಡ ಏನೋ ಬಾಗಿಲಿಗೆ ಹಾಕೋದು ಕೀಲಿ, ಹೆಣ್ಣಿನ ಮುಡಿಸಿ ಮುಡಿಗೆ ಮುಡಿಸೋದು ಹೂವಿನ ಮಾಲಿ, ನನ್ನ ಹೆಸರು ಕೇಳಕ್ ಕೊಡ್ತಾವ ಹಾಗೆಲ್ಲ ಹುಚ್ಚಿಯಾಗಿ ನಮ್ಗೆಲ್ಲ ನಮ್ಮ ಹೆಸರು ಹೇಳೋದು. ಆ ತಾಯಿಗಳು ಒಳಪಾಯಿ ಕೇಳೋರು ಹಂಗೆ ಕೇಳೋರು ಯಾವ ಹೆಸರು ಬರ್ತದ್ರಿ, ಅವ್ರು ಬರ್ತದ ಹೆಸರು ಅವ್ರಿಗೆ ಓದಾಕ್ ಬರ್ಬೋದು. ಇಂಥ ಸಾಲಿ ಕಲ್ತವ್ರು ಬಂದ ಸಾಲಿ ಕಲ್ತವ್ರ ಕಲ್ತು ಏನು ಎಲ್ಲೋ ಇಲ್ಲ. ಕರೇ ಗಟ್ಟ ಅನ್ನೋದು ಜಾನಪದವ್ರ ಹತ್ತಿರ ಕಲೀಲಾಕ ಹೆಬ್ಬಟ್ಟ ಅಂತಲ್ಲ ಅವ್ರ ಹತ್ತಿರ ಗಟ್ಟಿ ಪದ ಅದಾವ. ನೋಡ್ರಿ ನೋಡ್ರಿ ಎಂತಿಂತ ಪದಗಳು. ಕುಂಡಿಯಲ್ಲಿ ತುಂಬಿದ ಹೊಳೆ ಕಂಬಿಯ ಹೊತ್ತವನ ತಂಗಿಯನೇ ಹುಟ್ಟಾಳು. ಎಂತ ಪದ! ಕಂಬಿಯ ಹುಟ್ಟವನ ತಂಗಿಯನೇ ಹುಟ್ಟಾಳು. ನಿಂಬಿ ಪತ್ತರದ ಜರ್ತಾಳು, ನಿಂಬಿ ಪತ್ತರದ ಜರ್ತಾಳ ಬಂದ ಕಂಬಿಗೆ ಆದಕ್ಕೆ ಬೆಳಗ ಗುಂಡಗಳ ಮಾಡ್ಕೊಂಡ ಗುಂಡನ್ನ ಏರ್ಕೊಂಡ ಪರ್ವತಕ್ಕೆ ಹೋಗಿ ಬರುವುಂಡ ನನಗಂಡ ಕೂಡಿ ಉಂಡ ಬ್ಯಾರಿ ಮಾಡುವುದು. ಗುಂಡಗಳು ಮಾಡಿಕೊಂಡು ಗುಂಡನ್ನ ಏರ್ಕೊಂಡು ಸಿರಿಸರಿ ಹೋಗೋಣ. ಅಲ್ಲಿ ಗುಡಿಯಾಗ ನೀವು ಹತ್ತಟ್ಟೆ ನಾವು ಹತ್ತಟ್ಟೆ ಮಾಡ್ಕೊಂಡು ದೇವ ದರ್ಶನ ಮಾಡ್ಕೊಂಡು ಬಂದು ಅನ್ನೋದಕ್ಕೆ ಗುಂಡಗಳು ಮಾಡ್ಕೊಂಡು ಗುಂಡನ್ನ ಏರ್ಕೊಂಡ ಸಿರಿಸರಿಗೆ ಹೋಗಿ ಬರುವುಣ ಅಂತ ಎಂತ ಕಂಬಿಯ ಹೊತ್ತವನ ತಂಗಿಯನ್ನು ಹುಟ್ಟಾಳು. ನಿಂಬಿ ಪತ್ತರದ ಜರ್ತಾರ, ನಿಂಬಿ ಪತ್ತರದ ಜರ್ತಾರ ಹುಟ್ಟಿರುವಂತ ಕಂಬಿಗೆ ಆರೋಗ್ಯ ಬೆಳೆಗೆ ಯಾಕೆ ಆಗ್ತ ಬಸವಣ್ಣನ ಏನಂತಿ ಹೊಸಮಗಳಲ್ಲಿ ಇಲ್ಲವ ಅಂತಿ ಪದಾರ ಹೇಳ್ತಿದ್ರು. ಬಸವಣ್ಣನ ಏನಂತಿ ಹೊಸಮಗಳಲ್ಲಿ ಇಲ್ಲವ ಬಸರಾದ ಹೆಣ್ಣು ನೆಡೆದಾಳ, ಬಸರಾದ ಹೆಣ್ಣು ನೆಡೆದಾಳ ಆ ಪಾಲಿ ಶಶಿಭದ್ರ ನವಲ ಕುಣದಾಗ ನವಲು ಹೆಣ್ಣು ಕೂರ್ತಂತಿ ಅವ್ರ ಕಲ್ಪನೆ ಅಂತಾದ್ರು. ಆ ನವಲು ಗೋಧಿ ಶಶಿ ಹೊಂದಾಗ ಗೋಧಿ ಹೊಂದಾಗ ನವಲು ಹೆಣ್ಣು ಕೂರ್ತಂತೆ ಅನ್ನೋದು ಅವರೆಲ್ಲ ಕಟ್ಕೊಂಡು ಜಾಣ ಬದ್ದಾರ. ಅಂತ ಶಕ್ತಿ ಈಗ ನಾವು ಈಗ ಸಿನಿಮಾ ಮಾಡ್ತಾರೋ ಯಾವ ಹಿಂದಿನವ್ರ ಸಿನಿಮಾ ಎಂತ ಮಾಡ್ಯಾರ. ಇವತ್ತಿಗೂ ಸಾವಿತ್ರಿ ಸಿನಿಮಾ ಹೇಮರೆಡ್ಡಿ ನಾಟಕ ಮಾಡ್ತಾರ. ಎಂಥವ್ ಸಿನಿಮಾ ಎಂಥವ್ ಇವತ್ತಿಗೂ ಜೀವದವ್. ರಾಜ್ಕುಮಾರ್ ಮಾಡ್ತಾರೆ ಸಿನಿಮಾ ಮಾಡಿದ್ರು, ಅವ ಕಲ್ಯಾಣ್ ಕುಮಾರ್ ಮಾಡಿದ್ರು, ಉದಯ್ ಕುಮಾರ್ ಮಾಡಿದ್ರು. ಅವೆಲ್ಲ ಹಳೆ ಮಂದಿ ಕತಿ ಬರೆಯೋರು ಅಂತವ್ರಿದ್ರು, ಆ ಕತಿ ಬರೆಯೋರು ಅಂತವ್ರಿದ್ರು, ನಟನೆ ಮಾಡೋರು ಅಂತವ್ರಿದ್ರು, ಆ ಸಿನಿಮಾ ತೆಗಿಯೋರು ಅಂತವ್ರಿದ್ರು. ಅವತ್ತು ಅವ್ರು ಬಿತ್ತವ್ರು ಅಂತ ಇದ್ರು ನಮ್ಮ ಹಿರಿಯರು. ಯಾವ ವಿಗದಕ್ಕೂ ಕವಿಗಳ ಇಲ್ಲಿ ಹುಟ್ಟತಾರು ವ್ಯಕ್ತಿ, ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರು ವ್ಯಕ್ತಿ, ಅಧಿಕಾರದ ಆಸೆಗೆ ಹೊಡೆದಾಡ್ತಾರೋ ದೇಶೇ ಆದವರು, ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರೆ ಸಾಧು ಸಂತರು, ವೀರ ಸೂರರು ಹೊಡೆದಾಡ್ತಾರೋ ರಣರಂಗದ ಒಳಗ, ಶರಣರ ದಾಸರ ಮಾಡರ ಜಳಕ ಜ್ಞಾನದ ಹೊಳೆಯಾಗ, ಶರಣರ ಮಾತಿನ ಒಳಗಡೆ ಹರಿದವ ಅಮೃತದ ಹೊಳೆಯ, ಎಂಥ ದಟ್ಟಲ್ಲಿ ಎದೆಯಾಗಿ ನಡುವಾಗ ಪ್ರಧಾನ ಮುಕ್ತಿ ಮಳೆಯ. ಶರಣರ ದಾಸರ ಕವಿಗಳ ಸಂತರು ದೇಶದ ಸಂಪತ್ತ, ಜಲಿಯ ಕಟ್ಟದ ಜಾತ ಮುಕ್ತ ಅವರಾಟದ ಮಾತ. ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ, ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟುತ್ತಾರೆ ಆ ಊರಿಗೆ ಹಂದಿ. ರತ್ನದ ಬೆಳಕಿನ ಒಳಗಡೆ ರಾತ್ರಿ ವೇದಾಂಗ ಸರ್ಪ, ಶರಣರ ಸಂತಿಗೆ ನೆಲದಾಗ ಹಾಡ್ತಾನೆ ಪೀಳಿಗೆ ವಿಧರಿಸಿದ್ದಪ್ಪ. ಯಾವ ವಿಧದಲ್ಲಿ ಕವಿಗಳ ಹುಟ್ಟತಾರ ವ್ಯಕ್ತಿ ಕೈಯಾಗ ಕಾಲ ಅಂತ ಬೆಳೆದ ಹೆಮ್ಮರ ಆಗಲಿ ನಮ್ಮ ಚೆಲುವ ಕನ್ನಡ ನಾಡ. ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟಾರ ಹಾಡ, ಹೆಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ. ಉದಿಯಾಗಲೇ ಸೂರ್ಯ ಮುಗಿದುವಾಗ ದಂಡೊಕ್ಕಿರಿನ, ರಾತ್ರಿ ಆಡಿದಾಗ ಆಕಾಶದೊಳಗೆ ಮೂಡಿ ದಂಡ ಚಿಕ್ಕಿ, ಕನ್ನಡ ತಾಯಿನ ಹೊಗಳರ ಕವಿಗಳ ಪ್ರೀತಿ ಮಾಡದ ಹುಕ್ಕಿ. ಏಸು ಜನ್ಮ ನಾವು ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ, ಪಂಪ ರಣ್ಣನಲ್ಲಿ ಕವಿಯವರು ಹವ್ಯಾಸ ನನಗಿರಲಿ. ಕನಕದಾಸರಾಗ ಹರಿಯ ನಾಮವಾದ ಇರಲಿ ನಾಲಿಗೆಯಾಗ, ಕಟ್ಟಿದ ನುಡಿಯ ಗಟ್ಟೆಗೆ ಒಡೆಯುವ ಸರ್ವಜ್ಞ ನನಗೆ. ಕಾಳಿದಾಸನಿಗೆ ಕಾವ್ಯವಾಣಿ ಬರಲಿ ನನಗೆ ಓಡಿ, ಕನ್ನಡಮ್ಮನ ಕರುಣೆಯ ಕಂಡ ಇರಲಿ ನನ್ನ ಜೋಡಿ. ಕನ್ನಡ ಭೂಮಿ ವಿದ್ಯದ ಎಣ್ಣಿ ತುಂಬಿದಂತ ಪಣತಿ, ಜ್ಞಾನದ ಭಕ್ತಿ ಕವಿಗಳಾಗ್ತದೆ ಬೆಳಗುತ್ತಾವ ಜ್ಯೋತಿ. ಜ್ಞಾನದ ಭಕ್ತಿ ಕವಿಗಳಾಗ್ತದೆ ಬೆಳಗುತ್ತಾವ ಜ್ಯೋತಿ ಅಂತ ಹೇಳ್ತಾ ನಾನು ಇವತ್ತ ಈ ಊರಿಗೆ ಬರೋದು 5 ಜನ ಆಗಿತ್ತು ಸಲ. ಫಸ್ಟ್ ನಾ ಇಲ್ಲಿ ಬಂದಾಗ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವ್ರು ಇಲ್ಲಿ 2005 ಸಾಹಿತ್ಯ ಸಂಘದ ಅಧ್ಯಕ್ಷರು ಮಾಡಿದ್ರು. ಆಗ ಬಂದಿರ್ತೀವಿ. ಮುಂದೆ ಒಂದು ಕಾಲೇಜ್ ಕರ್ಸಿದ್ರು, ನಮ್ಮ ಭಾಗಸಿದ್ರು, ಪುರಾಣ ಕರ್ಸಿದ್ರು. ಆದರೆ ನಾಡಿನ ತುಂಬ ಇಷ್ಟೆಲ್ಲ ಬೇಡ. ನಾ ಇಟ್ಟನ ಅವಸರ ಯಾಕೆ ನೆನೆಸ್ತೀನಿ ಅಂದ್ರೆ ನಾನು ಈ ಸಾಹಿತ್ಯ ಬರ್ತೀನಿ.
ನಾನು ಕವಿ ಹೇಳೋದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನನ್ನ ಕರೆಸಿ ಕವಿ ಬಳಗದಾಗ ನನ್ನ ಕೂಡಿಸಿ ಇವತ್ತ ನಾಡಿನ ತುಂಬ ನನಗೆ ಅಡ್ಡಾಡಕ್ಕೆ ಅವಕಾಶ ಮಾಡಿಕೊಟ್ಟು ನೀರಾಗಿಸು ಹೆಂಗೆ ಅವರು ಕಲಿಸಿಕೊಟ್ಟು ಆ ಇಟ್ಟಣ್ಣ ಸರ್ನ ನಮ್ಮೆಲ್ಲರ ಪರವಾಗಿ ನಾವು ನೆನೆಸ್ತೀವಿ. ಯಾಕಂದ್ರೆ ಆದವನ್ನ 6 ತಾಸು ರಾತ್ರಿ ನಡಿಬೇಕು. ಮತ್ತೆ ನನ್ನ ಕನ್ನಡಿಗರು ಹೆಂಗಂದ್ರೆ ನನ್ನೆಲ್ಲ ಎತ್ಕೊಂಡ್ಬಿಟ್ರು. ನಾ ಏನು ಒಳ್ಳೆಯವರು ಹೊರದಪ್ಪ ಇಲ್ಲಿ ಕಲ್ಯಾಣ ಕಾಯಿ ಬೇಡಿ ರಾಜರಾಜ ಒಳ್ಳೆಯ ಸತ್ತಿ ಹಿಡ್ಕೊಂಡ ತುಡುಗರ್ ಕೂಡಿ ತಿಂದ್ರು ಹಾಗೆ ಬಿಡ್ಕೊಂಡ ಗಡ್ಡ ಬಿಟ್ಟ ಮಗಳ ಜಪ್ಪಪ್ಪ ಮಂದಿನ ಅವರು ಕಾಣದಂಗ ಮಸೀದಿ ಮಂದಿರ ಗುಡಿಗಳ ಕಟ್ಟರ ಮನಸ್ಸಿಗೆ ಜಾಸ್ತಿಲ್ಲ. ಪುರಾಣ ಬೈಬಲ್ ಬರಲ್ಲ ಕಣ್ಣಿಗೆ ನಿಂತಿಲ್ಲ. ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿ ಸಹ ಎಲ್ಲ ಸುಧಾಕ ಒಂದೇ ಮಣಿಯ ಕೇಳದಾಗ ಜಾತಿ ಭೇದ ಎಷ್ಟು ಈ ಸಾಹಿತ್ಯನ ಎಷ್ಟು ಸಾಕಿಲ್ಲ, ಎಷ್ಟು ಉಂಡ್ರು ಸಾಕಿಲ್ಲ. ಎಷ್ಟೊಂದು ಪುಸ್ತಕ ಬರಲಿಕ್ಕೆ ಅವನು ಓದುವಂತ ಕಣ್ಣಿನ ಮಟ್ಟಿಗೆ ಆದ್ರೂ ಮತ್ತಂಗ ಅಸಾಮಾನ್ಯ ಶಬ್ದಗಳು ಹುಡುಕಾಡಿ ಹೋಗ್ತಾರೆ, ಕಥೆಗಳನ್ನು ಹುಡುಕಾಡಿ ಹೋಗ್ತಾರೆ, ಎಲ್ಲ ಬರ್ಕೋತಾರೆ. ನನ್ನ ಕಲ್ಯಾಣದ ಶರಣರು ಆಗಿನ ಕಾಲಕ್ಕೆ ಎಲ್ಲ ಕಲ್ಯಾಣದ ಶರಣರು ಸರ್ವಜ್ಞ ಇವರು ಎಲ್ಲರಿಗಿಂತ ಮೊದಲ ನನ್ನ ಜಾನಪದವರಿದ್ರು. ಇವರೆಲ್ಲರಿಗಿಂತ ಮೊದಲು ಜಾನಪದವರಿದ್ರು. ಆಮೇಲೆ ಒಟ್ಟು ಬಂದಾರ. ಆಮೇಲೆ ಅಂದ್ರೆ ಅವ್ರಿಗೆಲ್ಲ ಕಲಿಸಿದವರು ಜಾನಪದವರು. ಜಾನಪದ ಈ ಜಾನಪದದಿಂದ ಎಲ್ಲ ಸಾಹಿತ್ಯ ಶಕ್ತಿ ಸಮ್ಮೇಳನ ಆ ಜಾನಪದ ಶಕ್ತಿನ ಅವತ್ತು ಒಂದು ಶಕ್ತಿ ಕೊಟ್ಟು ಇವತ್ತು ನಾಡಿನ ತುಂಬ. ಅವಾಗ ಕಾಡವಾಡಿ ಮಂದಿ ರಾಮಾಯಣ ಮಹಾಭಾರತ ಬರೀ ಬಾಲ್ಯ ಹೇಳ್ತಿದ್ರು. ಅವರು ಬಾಲ್ಯ ಹೇಳ್ತಿದ್ರು. ಅವ್ರ ಬಾಲ್ಯ ಕೇಳಿ ಇವ್ರು ಬರೆದು ಕೇಳಿ ಇಟ್ಟಾರ. ನಾ ಬರ್ತೇವೆ ನೀನ್ ಬರ್ತೇವೆ ಎಟ್ಟೊಂದು ಒಂದು ರಾಮಾಯಣ ಎಷ್ಟಾಗಿತ್ತೋ ಗೊತ್ತಿಲ್ಲ, ಒಂದು ಮಹಾಭಾರತ ಎಷ್ಟು ಬರ್ದಾರೋ ಗೊತ್ತಿಲ್ಲ. ಬಡವಿ ಹೋಗ್ಯಾರ ರಾಮಾಯಣ ಒಂದು ಮಹಾಭಾರತ ಬರೆಯೋ ಮಂದಿ ನಮ್ಮ ರೈತರು ಒಂದು ಮಾತು ಹೇಳ್ಯಾರ. ಕಾಮಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ, ಕಾಮಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ, ರಾವಣ ಸೋತ ರಣದಾಗ ಧರ್ಮರಾಜ, ದ್ರೌಪದಿ ಸೋತ ಪಗೆಯ ಮುರಪೂರ್ಣ ಕಲ್ಲ ಕಡವ ಮಾಡಿ ಮುಳ್ಳಸಾಗಿ ಮಾಡಿ ಬಣ್ಣಿ ಏರಿಯ ಪತ್ರವಾಡಿ ಮಾಡಿ ಅಂತ ಪಾಂಡವರು ಯಾರು ಅಡವಿ ಯಾರದಾಗ ಸೀತವ್ರ ಹರಿದಾಳ. ತೊಳೆಯಾಕ ನೀರಿಲ್ಲ, ತೊಳೆಯಾಕ ನೀರಿಲ್ಲ ಹಣ್ಣಂತ ನೆಲಗುತ್ತಿ ನೀರು ತೆಗದ ಉಂಟು ನೋಡಿ. ಅವ್ರ ಕಲ್ಪನೆ ಅಂತ ನಮ್ಮ ಜಾನಪದವರು ಅದ್ಭುತ. ಮತ್ತೆ ಈ ಡೊಳ್ಳಿನ ಪದ್ದ ಹಂಗಾದ ನೋಡ್ರಿ, ನೀವು ಡೊಳ್ಳಿನ ಪದ್ದ ಹೆಂಗದ ಸುರುವಿಗಿನ ಮಣಿಮದವು ಸೆಳವಂತೆ ಸರ್ವ ಮಂಡಲಕ ಶರಣಾರ್ಥಿವಂತೆ ಗುರುವಿನ ಧ್ಯಾನ ಮಾಡುವಂತೆ ಶತ್ಕೊಟ್ಟು ಜನರು ಸಭಾ ಕೂಡಿರಿ ಕೇಳು ಕಿವಿಯುವಂತೆ ಬೆಳೆಯುವ ತಾಯಿಯ ಮನೆಯಲ್ಲವಂತೆ ತಿಳಿಯುವ ಸದ್ಗತಿ ದಾರಿಯುವಂತೆ ಗುರುವಿನ ಮೂಲ ಮಂತ್ರವಂತೆ ದೇವರ ನಾಮ ನಾವು ಕೊಟ್ಟಿದ್ದರೆ ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ಸತ್ಯ ನಿತ್ಯನು ನಾಡಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣುವುದು ಒಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕು ಬೀಳುವುದು ಒಂದೇ ಆದಿಯನಾದಿ ನಾಮವು ಒಂದೇ ತಂದಿ ಬಿಂದು ನದಿ ಆಕಾರ ಒಂದೇ ಆಕಾರಗಳು ಆತ್ಮನು ತಾವಂದೇ ನನ್ನ ನಿಂದು ಬೇದ ಬೆಳೆಸವ ತಿಳಿಸು ಜ್ಞಾನ ಒಂದೇ ಮರ ಬೆಳೆದರೆಂದು ಬಡ್ಡಿಯು ಒಂದೇ ಹೂಕಾಯಿ ಬೀಜ ಇರುವುದು ಒಂದೇ ಈ ನಡು ಎಲ್ಲ ನಂದು ನಿಂದೆ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಅಂಟ ಹೋಗುವುದು ಒಂದೇ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡು ಅಂಟ ಹೋಗುವುದು ನಾವು ಜಾಣ ಗಜಾಸುರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವಿರತ್ವ ನನ್ನ ಸಿದ್ಧೈ ವೀರಯ್ಯವರ ಸಿದ್ಧರು ಯಾವಲ್ಲಿ ಹುಟ್ಟರ ಕಾಣಿ ರುದ್ರ ಯಾವಲ್ಲಿ ಹುಟ್ಟ್ಯಾರ ಸಿದ್ಧರು ಹುಟ್ಟ್ಯಾರ ಸಿದ್ಧನಾಗ ರುದ್ರ ಹುಟ್ಟ್ಯಾರ ಭೂಮಿಯಾಗ ವಿದ್ಯೆ ಯಾವಲ್ಲಿ ಹುಟ್ಟಿದ ಕಾಣಿ ಬುದ್ಧಿ ಯಾವಲ್ಲಿ ಹುಟ್ಟಿತ್ತು ವಿದ್ಯೆ ಬುದ್ಧಿಗಳು ಹುಟ್ಟ್ಯಾರ ತಮ್ಮ ಉದಾಟಗಳನ್ನು ನಡೆಯುತ್ತೆ ಒಕ್ಕಲತನದ ರೀತಿ ಹುಟ್ಟಿತು ಮುತ್ತುಗೊಂಡನ ನಡೆಯುತ್ತೆ ಒಕ್ಕಲತನದ ರೀತಿ ಹುಟ್ಟಿತು ಮುತ್ತುಗೊಂಡನ ನಡೆಯುತ್ತೆ ಅಂತ ನಮ್ಮ ಜಾನಪದದ ಶಕ್ತಿ ಬಹಳ ದೊಡ್ಡದಕ್ಕೆ. ಆ ಶಕ್ತಿಯನ್ನ ಯಾರಿಗೂ ಹಿಡಿದಿಟ್ಕೊಳಕ್ ಈ ಸಮುದ್ರನ ಹಿಡಿದು ಹೆಂಗೆ ಇಟ್ಕೊಳಕ್ ಅಂತ ಹೇಳ್ತಾ ಇವತ್ತ ನಾ ಇನ್ನೂ ಭಾಳ ತಕ್ಕ ಮಾತಾಡ್ಬೇಕಂತಿದ್ವಿ. ಯಾಕಂದ್ರೆ ನಾವು ಭಾಳ ದಿನ ಬದುಕಬೇಕಂತಿರ್ತೇವೆ, ಆಲಸ್ಯ ತಕ್ಕ ಇರ್ತೇವೆ.
ನಾವು ಭಾಳ ಉಣ್ಬೇಕಂತೇಳಿ ಹೊಟ್ಟೆ ತಟ್ಟೆ ಇರ್ತದೆ. ನಾವು ಭಾಳ ಉಣ್ಬೇಕಂತ ಹೊಟ್ಟೆ ತಟ್ಟೆ ಇರ್ತದೆ. ನಾವು ಭಾಳ ದಿನ ಏನೇನೋ ಮಾಡ್ಬೇಕಂತೇಳಿ ಆಮೇಲೆ ಅದನ್ನು ಗಂಟೆ ಇರ್ತೈತಿ. ಇದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಹೋಗೋದು ಒಂದು ಬದುಕಿನಾಗ ಮರ್ಯಾದ ಬದುಕೈತಿ. ನನಗೊಂದು ಅವಕಾಶ ಕೊಡ್ತೀನಿ. ಯಾಕಂದ್ರೆ ಇಲ್ಲೆಲ್ಲ ದೊಡ್ಡ ಸಾಹಿತ್ಯ ಸಮ್ಮೇಳನ ಎಲ್ಲ ಮಹಾತ್ಮರು ಕವಿಗಳು ಎಲ್ಲರೂ ಬಂದು ಈ ವೇದಿಕೆ ಮೇಲೆ ನನಗೂ ಕಲಾವಿದರು ನೋಡಿ ಎಲ್ಲರೂ ನೋಡಿ ನನಗೊಂದು ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ವಂಚಿಸಿ ಅದಕ್ಕೆ ಹೇಳಿದ್ರು